ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ನಂಗೆ ಒಂದಷ್ಟು ರಿಕ್ವೆಸ್ಟ್ ವಿಡಿಯೋಗಳು ಬಂದಿತ್ತು, ಲೈಕ್ ಡಾರ್ಕ್ ಸ್ಪಾಟ್ಸ್ ಅಥವಾ ಪಿಂಪಲ್ ಮಾರ್ಕ್ಸ್ ಪಿಗ್ಮೆಂಟೇಷನ್ಗೆ ಕ್ರೀಮ್ಗಳನ್ನ ಸಜೆಸ್ಟ್ ಮಾಡಿ ಅಥವಾ ಹೋಮ್ ಮೇಡ್ ರೆಮಿಡೀಸ್ಗಳನ್ನ ತಿಳಿಸಿ ಅಂತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಸೂಪರ್ ಅಮೇಝಿಂಗ್ ಮನೆಯಲ್ಲೇ ತಯಾರಿಸ್ಬೋದಾದಂಥ ಒಂದು ಕ್ರೀಮ್ನ ಅಥವಾ ಜೆಲ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಜೆಲ್ ನಮ್ಮ ಪಿಂಪಲ್ ಮಾರ್ಕ್ಸ್, ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್ನ ರೆಡ್ಯೂಸ್ ಮಾಡಿರೋ ಜೊತೆಗೆ ಒಂದು ನಮ್ಮ ಸ್ಕಿನ್ಗೆ ಸ್ಮೂತ್ ಟೆಕ್ಸ್ಚರ್ನ ಕೊಡುತ್ತೆ, ಜೊತೆಗೆ ಕ್ಲಿಯರ್ ಸ್ಕಿನ್ ಮಾಡಲಿಕ್ಕೂ ಈ ಜೆಲ್ ಹೆಲ್ಪ್ ಮಾಡುತ್ತೆ. ಸೊ ಈ ಜೆಲ್ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಇದರಿಂದ ಇನ್ನು ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಪೂರ್ತಿ ವಿಡಿಯೋ ನೋಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಬನ್ನಿ ಈ ಹೋಮ್ ಮೇಡ್ ಜೆಲ್ನ ಯಾವ ರೀತಿ ತಯಾರಿಸೋದು ಅಂತ ನೋಡ್ಕೊಂಡು ಬರೋಣ. ಈ ಹೋಮ್ ಮೇಡ್ ಜೆಲ್ ಮಾಡೋಕ್ಕೆ ಮೊದಲನೇದಾಗೆ ಬೇಸಾಗಿ ನಾನು ಆಲೋವೆರಾ ಜೆಲ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಅರೌಂಡ್ ನಾನು 1 ರಿಂದ 2 ಟೇಬಲ್ ಸ್ಪೂನಷ್ಟು ಆಲೋವೆರಾ ಜೆಲ್ನ ತೊಗೊಳ್ತಾ ಇದ್ದೀನಿ. ಈ ಆಲೋವೆರಾ ಜೆಲ್ಗೆ ನಾನು ಇದಕ್ಕೆ 2 ಆಪ್ಷನ್ ಕೊಡ್ತಾ ಇದ್ದೀನಿ. ಸೊ ಒಂದು, ನೀವು ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡ್ಬೋದು. ಸೊ ಈ ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ ಆ್ಯಕ್ನೆ ಪ್ರೋನ್ ಸ್ಕಿನ್ಗೆ ತುಂಬಾ ಒಳ್ಳೆಯದು, ನಮ್ಮ ಸ್ಕಿನ್ನ ಕ್ಲೆನ್ಸ್ ಮಾಡುತ್ತೆ. ಇನ್ನೊಂದು ಇವಿಯಾನ್ 400 ಅಂದರೆ ವೈಟಮಿನ್ ಇ ಕ್ಯಾಪ್ಸ್ಯೂಲ್ನ ಯೂಸ್ ಮಾಡಬಹುದು. ಸೊ ನಾನು ಇಲ್ಲಿ 1 ಅಥವಾ 2 ಟೇಬಲ್ ಸ್ಪೂನ್ಗೆ ನೀವು 1 ಟ್ಯಾಬ್ಲೆಟ್ನ ಹಾಕ್ಕೊಂಡ್ರೆ ಸಾಕು. ಸೊ ನಾನಿಲ್ಲಿ ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡಬೇಕಿದ್ರೆ ಲೈಕ್ ನೀವು 1 ಟೇಬಲ್ ಸ್ಪೂನ್ ತೊಗೊಂಡಿದ್ರೆ ಅದಕ್ಕೆ 2 ಡ್ರಾಪ್ಸ್ ಆಫ್ ಎಸೆನ್ಷಿಯಲ್ ಆಯಿಲ್ನ ಹಾಕಬೇಕು. ಸೊ ತುಂಬ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಸೊ ನಾನಿಲ್ಲಿ 2 ಡ್ರಾಪ್ಸ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ನೀಟಾಗಿ ಇದು ಮಿಕ್ಸ್ ಮಾಡ್ಕೋಬೇಕು. ಸೊ ಸೇಮ್ ಆ್ಯಸ್ ಅ ಜೆಲ್ ಥರನೇ ಕಾಣುತ್ತೆ, ಒಂದು ಕ್ರೀಮ್ ಟೆಕ್ಸ್ಚರ್ ಫಾರ್ಮ್ ಆಗುತ್ತೆ. ಸೊ ನೋಡ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ. ಸೊ ಇದು ಒಂದು ಸೂಪರ್ ಅಮೇಝಿಂಗ್. ಸೊ 2 ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಅಮೇಝಿಂಗ್ ಜೆಲ್ ನಮ್ಮ ಡಾರ್ಕ್ ಸ್ಪಾಟ್ಸ್, ಆ್ಯಕ್ನೆ ಸ್ಪಾಟ್ಸ್ ಮತ್ತು ಪಿಗ್ಮೆಂಟೇಷನ್ಗೆ ಯೂಸ್ ಮಾಡ್ಬೋದು ಈ ಜೆಲ್ನ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಮನೆಯಲ್ಲೇ ಈ ಜೆಲ್ನ ನಾವು ಪ್ರಿಪೇರ್ ಮಾಡ್ಬೋದು ಅಂತ. ಸೊ ನಾನಿಲ್ಲಿ 2 ಆಪ್ಷನ್ನ ಕೊಟ್ಟಿದ್ದೀನಿ, ಲೈಕ್ ಟೀ ಟ್ರೀ ಆಯಿಲ್ ಅಥವಾ ವೈಟಮಿನ್ ಇ ಕ್ಯಾಪ್ಸೂಲ್ನ ನೀವು ಆಲೋವೆರಾ ಜೆಲ್ ಜೊತೆ ಮಿಕ್ಸ್ ಮಾಡೋದು. ಸೊ ನಾನು ಇಲ್ಲಿ ತೊಗೊಂಡಿರೋದು ಟೀ ಟ್ರೀ ಆಯಿಲ್. ಸೊ ನಾನು ಯೂಸ್ ಮಾಡಿರೋದು ಬಂದು ಲೈಕ್ ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ಟೀ ಟ್ರೀ ಆಯಿಲ್. ಸೊ ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ ನಮ್ಮ ಸ್ಕಿನ್ಗೆ ತುಂಬಾ ಬೆನಿಫಿಟ್ಸ್ಗಳನ್ನ ಕೊಡುತ್ತೆ. ಸೊ ಇದರಲ್ಲಿ ನಮಗೆ ಆ್ಯಂಟಿ ಇನ್ಫ್ಲಮೇಟರಿ, ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ನಮಗೆ ಆ್ಯಕ್ನೆ ಪ್ರೋನ್ ಸ್ಕಿನ್ ಅವ್ರಿಗೆ ಇದು ತುಂಬಾ ಬೆನಿಫಿಟ್ ಮಾಡುತ್ತೆ. ರೆಡ್ನೆಸ್ನ ಕಡಿಮೆ ಮಾಡುತ್ತೆ ಮತ್ತು ಒಂದು ಸ್ಮೂತ್ ಕ್ಲಿಯರ್ ಸ್ಕಿನ್ ಕೊಡಲಿಕ್ಕೆ ಈ ಟೀ ಟ್ರೀ ಆಯಿಲ್ ಹೆಲ್ಪ್ ಮಾಡುತ್ತೆ. ಮತ್ತು ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ಗಳಾಗಿರ್ಬೋದು ರೆಡ್ಯೂಸ್ ಮಾಡಲಿಕ್ಕೂ ಈ ಟೀ ಟ್ರೀ ಆಯಿಲ್ ಹೆಲ್ಪ್ ಮಾಡುತ್ತೆ. ಆದರೆ ಒಂದು ನೆನಪಿಡಿ, ಟೀ ಟ್ರೀ ಆಯಿಲ್ನ ಲೈಕ್ ಆ್ಯಸ್ ಇಟ್ ಈಸ್ ಅಪ್ಲೈ ಮಾಡೋಂಗಿಲ್ಲ. ಇದನ್ನು ನಾವು ಯಾವುದರ ಜೊತೆಗೆ ಮಿಕ್ಸ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ, ಅಂದರೆ ಕಾನ್ಸಂಟ್ರೇಟೆಡ್ ಅಪ್ಲೈ ಮಾಡೋಂಗಿಲ್ಲ. ಇದನ್ನು ಡೈಲ್ಯೂಟ್ ಮಾಡೇ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಇದನ್ನು ನಾವು ಆಲೋವೆರಾ ಜೆಲ್, ಕೊಕೊನಟ್ ಆಯಿಲ್, ಹನಿ, ಸೊ ಮತ್ತು ಬೇರೆ ಬೇರೆ ಫೇಸ್ ಪ್ಯಾಕ್ಸ್ಗಳನ್ನ ಮಾಡೋ ಟೈಮಲ್ಲಿ 1 or 2 ಡ್ರಾಪ್ಸ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಇನ್ನು ಆಲೋವೆರಾ ಜೆಲ್. ಸೊ ಆಲೋವೆರಾ ಜೆಲ್ ನಮ್ಮ ಸ್ಕಿನ್ಗೆ ತುಂಬಾ ಬೆನಿಫಿಟ್ಸ್ಗಳನ್ನ ಕೊಡುತ್ತೆ. ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಸ್ಕಿನ್ಗೆ ಒಂದು ಗ್ಲೋಯಿಂಗ್
ಕಾಂಪ್ಲೆಕ್ಷನ್ನ ಕೊಡುತ್ತೆ, ಜೊತೆಗೆ ಸ್ಕಿನ್ನ ಮಾಯಿಶ್ಚರೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಆ್ಯಕ್ನೆ ಟ್ರೀಟ್ಮೆಂಟ್ಗೆ ನಾವು ಇದನ್ನು ಬಳಸ್ತೀವಿ. ಡಾರ್ಕ್ ಸ್ಪಾಟ್ಸ್ನ ರೆಡ್ಯೂಸ್ ಮಾಡುತ್ತೆ, ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ. ಸೊ ಈ ರೀತಿ ಹಲವು ಬೆನಿಫಿಟ್ಸ್ಗಳನ್ನ ನಮಗೆ ಆಲೋವೆರಾ ಜೆಲ್ ಕೊಡುತ್ತೆ. ಸೊ ಆಲೋವೆರಾ ಜೆಲ್ ಬಗ್ಗೆ ಡಿಟೇಲ್ಡಾಗಿ ಒಂದು ವಿಡಿಯೋನೇ ಮಾಡಿದ್ದೀನಿ. ಯಾರ್ಯಾರು ಚೆಕ್ ಮಾಡಿಲ್ವೋ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಹೋಗಿ ಚೆಕ್ ಮಾಡಿ. ಸೊ ಇವೆರಡನ್ನು ನಾವು ಮಿಕ್ಸ್ ಮಾಡಿ ನಮ್ಮ ಸ್ಕಿನ್ಗೆ ನಾವು ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಇದು ತುಂಬಾ ಬೆನಿಫಿಟ್ಸ್ಗಳನ್ನ ಕೊಡುತ್ತೆ. ಸೊ ಈ ಜೆಲ್ ಲೈಕ್ ನಾರ್ಮಲ್ ಕ್ರೀಮ್ ಥರನೇ ಕಾಣಿಸುತ್ತೆ, ಇದು ನೋಡಬಹುದು. ಸೊ ನಾರ್ಮಲ್ ಕ್ರೀಮ್ ಥರನೇ ಇದೆ ಇದು. ಲೈಕ್ ನೀವೊಂದು ಸ್ವಲ್ಪ ತಗೊಂಡು ನಿಮ್ಮ ಸ್ಕಿನ್ಗೆ ನೀವು ಅಪ್ಲೈ ಮಾಡಿಕೊಂಡು ಲೈಕ್ ರಬ್ ಮಾಡಿದ್ರೆ ಈಸಿಯಾಗಿ ನಮ್ಮ ಸ್ಕಿನ್ಗೆ ಇದು ಅಬ್ಸಾರ್ಬ್ ಆಗುತ್ತೆ. ಇದನ್ನು ನೀವು ನಾನು ಎಸ್ಪೆಷಲಿ ನೈಟ್ ಹೊತ್ತು ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಲೈಕ್ ವಾರ್ಮ್ ವಾಟರಲ್ಲಿ ವಾಶ್ ಮಾಡ್ತೀನಿ. ಸೊ ಬೆಸ್ಟ್ ನೀವು ಇದನ್ನು ಓವರ್ನೈಟ್ ಮಾಸ್ಕ್ ಆಗಿ ನೀವು ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬಾ ಬೆನಿಫಿಟ್ಗಳನ್ನ ಇದು ಕೊಡುತ್ತೆ. ಈ ಜೆಲ್ ಅಥವಾ ಈ ಕ್ರೀಮ್ ನಮಗೆ ಆ್ಯಕ್ನೆ ಮಾರ್ಕ್ಸ್ನ ರೆಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಪಿಂಪಲ್ ಮಾರ್ಕ್ಸ್ನ ಕಡಿಮೆ ಮಾಡುತ್ತೆ, ಡಾರ್ಕ್ ಸ್ಪಾಟ್ಸ್ ರೆಡ್ಯೂಸ್ ಮಾಡುತ್ತೆ, ಆಮೇಲೆ ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ. ಆಮೇಲೆ ಇದು ಆ್ಯಕ್ನೆ ಪ್ರೋನ್ ಸ್ಕಿನ್ ಅವ್ರಿಗೆ ಒಂದು ಒಳ್ಳೆ ಫೇಸ್ ಪ್ಯಾಕ್ ಅಂತ ಅಥವಾ ಜೆಲ್ ಅಂತಲೇ ಹೇಳ್ಬೋದು. ತುಂಬಾ ಬೆನಿಫಿಟ್ಸ್ಗಳನ್ನ ನಿಮಗೆ ಈ ಜೆಲ್ ನಿಮಗೆ ಕೊಡುತ್ತೆ. ಸೊ ನೀವು ಇದನ್ನು ಡೈಲಿ ಅಪ್ಲೈ ಮಾಡ್ತಾ ಬಂದರೆ ವಿತಿನ್ 7 ಡೇಸಲ್ಲಿ ಒಂದು ವಿಸಿಬಲ್ ರಿಸಲ್ಟ್ನ ನೀವು ಖಂಡಿತವಾಗ್ಲೂ ನೀವು ನೋಡಬಹುದು. ಆದರೆ ಒಂದು ಕಾಷನ್, ಸೊ ನಾನು ಪ್ರತಿ ವಿಡಿಯೋದಲ್ಲಿ ಅಥವಾ ಲೈಕ್ ಹೋಮ್ ರೆಮಿಡೀಸ್ ವಿಡಿಯೋ ಅಥವಾ ಲೈಕ್ ನಾರ್ಮಲ್ ಯಾವುದೇ ಪ್ರಾಡಕ್ಟ್ಸಲ್ಲಿ ಹೇಳೋದು ಒಂದೇ ಏನಂತಂದರೆ, ನೀವು ಯಾವುದೇ ಪ್ರಾಡಕ್ಟ್ ಹೊಸದಾಗಿ ಫಸ್ಟ್ ಟೈಮ್ ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡಬೇಕಿದ್ರೆ ಫಸ್ಟ್ ನಮ್ಮ ಸ್ಕಿನ್ಗೆ ಲೈಕ್ ಪ್ಯಾಚ್ ಟೆಸ್ಟ್ನ ಮಾಡಿ, ಲೈಕ್ ಇದರ್ ನಮ್ಮ ಪಾಮ್ ಅಥವಾ ಎಲ್ಬೋ ಮೇಲೆ ಇದನ್ನು ಅಪ್ಲೈ ಮಾಡಿ ಏನು ಇರಿಟೇಷನ್ ಆಗಬಾರ್ದು. ಸೊ ಏನು ಇರಿಟೇಷನ್ ಆಗ್ತಿಲ್ಲ ಅಥವಾ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತಂದ ನಂತರನೇ ನಮ್ಮ ಸ್ಕಿನ್ಗೆ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ, ನಿಮಗೆ ಡೆಫಿನೆಟಾಗಿ ಒಂದು ರಿಸಲ್ಟ್ ಖಂಡಿತವಾಗ್ಲೂ ಕೊಡುತ್ತೆ. ಈ ಜೆಲ್ನ ಯಾವುದೇ ಸ್ಕಿನ್ ಟೈಪ್ ಅವರು ಯೂಸ್ ಮಾಡಬಹುದು, ಏನೂ ಎಫೆಕ್ಟ್ ಆಗಲ್ಲ. ಸೊ ನಂದು ಸ್ಕಿನ್ ಬಂದು ಇಟ್ಸ್ ಅ ಕಾಂಬಿನೇಷನಲ್ ಸ್ಕಿನ್. ಸೊ ನನಗೆ ಯಾವುದೇ ರೀತಿ ಇದು ಎಫೆಕ್ಟ್ ಮಾಡಿಲ್ಲ. ನನಗೆ ತುಂಬಾ ಲೈಕ್ ಡಾರ್ಕ್ ಸ್ಪಾಟ್ಸ್ಗಳು ಇದೆ. ಸೊ ಇದನ್ನು ಲೈಕ್ ನಾನು ಒಂದು ಮೋರ್ ದೆನ್ 7 ಡೇಸಿಂದ ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ರೆಗ್ಯುಲರ್ ಆಗಿ. ನನಗೆ ಇದು ಒಂದು ವಿಸಿಬಲ್ ರಿಸಲ್ಟ್ನ ಇದು ಕೊಟ್ಟಿದೆ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಡೆಫಿನೆಟಾಗಿ ಟ್ರೈ ಮಾಡಿದ ನಂತರ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನಿಲ್ಲಿ ಟೀ ಟ್ರೀ ಆಯಿಲ್ ಯೂಸ್ ಮಾಡಿರೋದು. ಸೊ ನೀವು ಇದಕ್ಕೆ ಬೇಕಿದ್ರೆ ವೈಟಮಿನ್ ಇ ಕ್ಯಾಪ್ಸೂಲ್ನ ಬೇಕಾದರೆ ಯೂಸ್ ಮಾಡಬಹುದು. ಲೈಕ್ ವೈಟಮಿನ್ ಇ ಕ್ಯಾಪ್ಸೂಲು ಅಷ್ಟೇ ನಮಗೆ ತುಂಬಾ ಬೆನಿಫಿಟ್ಸ್ಗಳನ್ನ ನಮ್ಮ ಸ್ಕಿನ್ಗೆ ಕೊಡುತ್ತೆ. ಸೊ ಅದ್ರ ಬಗ್ಗೆನೂ ಸಹ ನಾನು ಒಂದು ಡಿಟೇಲ್ಡಾಗಿ ವಿಡಿಯೋನೇ ಮಾಡಿದ್ದೀನಿ, ವೈಟಮಿನ್ ಇ ಕ್ಯಾಪ್ಸೂಲ್ದು ಬೆನಿಫಿಟ್ಸ್ಗಳನ್ನ. ಅದನ್ನ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಹೋಗಿ ಚೆಕ್ ಮಾಡ್ಬೋದು. ಸೊ ಟೀ ಟ್ರೀ ಆಯಿಲ್ ಸಿಗಲಿಲ್ಲ ಅಂತಂದರೆ ನೀವು ವೈಟಮಿನ್ ಇ ಕ್ಯಾಪ್ಸೂಲ್ನಾರ ಯೂಸ್ ಮಾಡ್ಬೋದು, ಲೈಕ್ ವೈಟಮಿನ್ ಇ ಆಯಿಲ್ನಾದರೂ ಯೂಸ್ ಮಾಡ್ಬೋದು. ಸೊ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಭಾವಿಸ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ, ಮತ್ತು ಈ ಥರ ಇನ್ನೂ ಹೆಚ್ಚು ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನೆಲ್ ನಿಧಿ ಕನ್ನಡ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್.